ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿಂದ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, 2024ನೇ ಇಸ್ವಿ ಆಗಲೇ ಲೋಕಸಭಾ ಎಲೆಕ್ಷನ್ ಬಂದ್ಬಿಟ್ಟಿದೆ. ಮೈಸೂರಿನಲ್ಲಿ ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ನು. ಏನು ಅಂದರೆ ಈ ಕಾಂಗ್ರೆಸ್ನವರು ದಿವಾಳಿ ಎದ್ದೋಗ್ಬಿಟ್ಟಿದ್ದಾರೆ, ಬೌದ್ಧಿಕ ದಿವಾಳಿತನ. ಏನೂ ಇಲ್ಲ, ಡೆವಲಪ್ಮೆಂಟ್ ಅಜೆಂಡಾ ಬಗ್ಗೆ ಮಾತಾಡೋಕ್ಕಿಲ್ಲ. ಮತ್ತು ಹಳೆ ಬೈಗಳನ್ನೆಲ್ಲ ಹೇಳಿ ಹೇಳಿ ಜನ ನಂಬಲ್ಲ ಅಂತ ಗೊತ್ತಾಗಿದೆ. ಅದಕ್ಕೇನು ಮಾಡ್ತಿದ್ದಾರೆ ಅವರು, ಏನೇನೋ ಹೊಸ ಹೊಸ ಆಟಗಳನ್ನೆಲ್ಲ ಹಾಕ್ತಾರೆ. ಅಂತ ಹೊಸ ಆಟದ ಬಗ್ಗೆ ಹೇಳ್ತೀನಿ ಬನ್ನಿ. ನರೇಂದ್ರ ಮೋದಿ ಬಂದ್ಬಿಟ್ಟು ಸಂವಿಧಾನ ಚೇಂಜ್ ಮಾಡಿಬಿಡ್ತಾರಂತೆ. ಯಾರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ ಇದನ್ನು ಅಂತಂದರೆ, ಎಸ್ ಸಿಗಳನ್ನ, ಎಸ್ ಟಿಗಳನ್ನ, ಅಹಿಂದ ವರ್ಗವನ್ನು, ಯಾರು ಅಮಾಯಕರಿದ್ದಾರೆ, ಅನಕ್ಷರಸ್ಥರೆ, ಅವ್ರನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ತಾರೆ ಇವರು. ಆ ವೋಟ್ ಬ್ಯಾಂಕ್ ಹಾಗೇ ಇರಬೇಕು. ಆ ವೋಟ್ ಬ್ಯಾಂಕ್ ಸಂಪೂರ್ಣ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು, ಕಾಂಗ್ರೆಸ್ನವ್ರು ಗೆಲ್ಲಬೇಕು ಅಂತ ಏನು ಮಾಡ್ತಾರೆ ಇವರು ಪದೇ ಪದೇ ಹೇಳ್ತಾರೆ. ಬಾಲಂಗೋಚಿಗಳೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿವೆ, ಹಿಂಬಾಲಕರು ಮುಂಬಾಲಕರೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನೊಂದು ನರೇಂದ್ರ ಮೋದಿ ಬಂದರೆ ಸಂವಿಧಾನವನ್ನು ಚೇಂಜ್ ಮಾಡ್ತಾರಂತೆ ಅಂತ. ಬನ್ನಿ ಇದ್ರ ಬಗ್ಗೆ ಮಾತಾಡಬೇಕು. ನೋಡಿ, ಸಾಕ್ರಟೀಸು, ಲಿಯೋ ಟಾಲ್ಸ್ಟಾಯಿ ಅವರೆಲ್ಲ 16ನೇ ಶತಮಾನದಲ್ಲಿ 17ನೇ ಶತಮಾನದಲ್ಲಿ ಬಹಳ ಪ್ರಸಿದ್ಧವಾದ ತತ್ವಜ್ಞಾನಿಗಳು. ಅವರು ಸಂವಾದಗಳಲ್ಲಿ ಭಾಗವಹಿಸ್ತಿರ್ತಾರೆ. ಭಾಗವಹಿಸಿದಾಗ ಏನು ಶಾಶ್ವತ ಅನ್ನೋ ಇದು ಬರುತ್ತೆ, ಪ್ರಪಂಚದಲ್ಲಿ ಶಾಶ್ವತವಾದ್ದೇನು ಅಂತ. ಆವಾಗ ನಿಷ್ಕರ್ಷೆ ಅಂದರೆ ಹೊರಹೊಮ್ಮಿದ್ದೇನು ಅಂತಂದರೆ ಬದಲಾವಣೆ ಒಂದೇ ಶಾಶ್ವತ ಅಂತಂದ್ಬಿಟ್ಟು. ನೋಡಿ, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಏನು ಶಾಶ್ವತ ಅಂದರೆ ಬದಲಾವಣೆ ಮಾತ್ರ ಶಾಶ್ವತ. 1947ರಲ್ಲಿ ಭಾರತದ ಸಂವಿಧಾನ ರಚನೆ ಆಗುತ್ತೆ. ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. 60ನೇ ಇಸ್ವಿವರೆಗೂ ಓಕೆ ಅದು. 60ನೇ ಇಸ್ವಿ ಆದಮೇಲೆ ನಮ್ಮ ನೀರು ಹೇಗೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ, ಹರಿಯೋ ಡೈರೆಕ್ಷನ್ ಚೇಂಜ್ ಮಾಡುತ್ತೆ, ಹಾಗೆ ಸಂವಿಧಾನದ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಜನಗಳ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಜನಗಳ ಮೈಂಡ್ ಸೆಟ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ, ಒಂದು ಸೆಕ್ಸು, ಇನ್ನೊಂದು ಮನಿ ಮೇಕಿಂಗಲ್ಲಿ ಫಾಸ್ಟ್ ಮನಿ ಮೇಕು. ಒಂದೇ ದಿವಸದಲ್ಲಿ ಕೋಟಿ ಮಾಡೋದು ಹೆಂಗೆ, ಒಂದೇ ದಿವಸದಲ್ಲಿ 100 ಕೋಟಿ ಮಾಡೋದು ಹೆಂಗೆ ಅನ್ನೋ ಜಿದ್ದು ಏನು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಹೀಗಾಗಿ ಏನಾಗುತ್ತೆ, ನಮ್ಮ ದೇಶ ದಿಕ್ಕೆಟ್ಬಿಟ್ಟಿದೆ. ಇದು ಹೇಗೆ ದಿಕ್ಕೆಟ್ಟಿದೆ, ಇದನ್ನು ಸರಿ ಮಾಡೋದು ಹೇಗೆ ಅಂತಂದರೆ, ನೋಡಿ, ಸಾಕ್ರಟೀಸು, ಲಿಯೋ ಟಾಲ್ಸ್ಟಾಯಿ ಬಹಳ ದೊಡ್ಡ ತತ್ವದಾರ್ಶನಿಕರು. ಅವ್ರ ಮಾತನ್ನು ಹೇಳಬೇಕಾಗತ್ತೆ. ಏನಪ್ಪ ಪ್ರಪಂಚದಲ್ಲಿ ಶಾಶ್ವತ ಅಂತಂದ್ರೆ ಬದಲಾವಣೆ ಒಂದೇ ಶಾಶ್ವತ ಅಂದ್ಬಿಟ್ಟು. ಬನ್ನಿ, ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ವೋಟ್ ಬ್ಯಾಂಕಾಗಿ ಉಪಯೋಗಿಸ್ತಾರೆ ಅಮಾಯಕರನ್ನ, ಅನಕ್ಷರಸ್ಥರನ್ನ. ಅವರಿರೋದು ಅಹಿಂದ ವರ್ಗದಲ್ಲಿ. ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಅವ್ರಿಗೆ ಹೆದರಿಸ್ತಾರೆ ಇವರು. ಗುಮ್ಮ ಬಂತು ಗುಮ್ಮ ಅಂತ. ಏನು ಅಂತಂದರೆ, ನರೇಂದ್ರ ಮೋದಿ ಬಂದ್ಬಿಟ್ಟು ಸಂವಿಧಾನ ಚೇಂಜ್ ಮಾಡಿಬಿಡ್ತಾರಂತೆ. ಯಾಕೆ ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ಹೆದರಿಸ್ತಾರೆ? ಅಂಬೇಡ್ಕರ್ ಅವರು ದಲಿತರ ಹೀರೋ ಆಗಿ ಹೊರಹೊಮ್ಮಿದ್ರು. ಅದರಿಂದ ಏನಾಗುತ್ತೆ, ಸಂವಿಧಾನ ಚೇಂಜ್ ಮಾಡಿಬಿಡ್ತಾರಂತೆ. ಹಾಗನ್ಬಿಟ್ಟು ದಲಿತರೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾರೆ, ಹಿಂದುಳಿದ ವರ್ಗದವರೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಒಂದು ನಂಬಿಕೆ. ಬನ್ನಿ, ಇದು ಬಹಳ ದೊಡ್ಡ ತಪ್ಪು ಗ್ರಹಿಕೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾ ಒಂದು ಉದಾಹರಣೆ ಮತ್ತು ಏನು ನಡೀತಿ ಇದುವರೆಗೂ ಅದ್ರ ಬಗ್ಗೆ ಹೇಳ್ತೀನಿ. 1947ರಿಂದ ಹಿಡಿದು 2014 ಹೆಚ್ಚು ಕಡಿಮೆ ಕಾಂಗ್ರೆಸ್ಸೇ ರೂಲ್ ಮಾಡೋದು. 65 ವರ್ಷಗಳ ಕಾಲ ಇವರು ರೂಲ್ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಮೊಟ್ಟ ಮೊದಲ ಪ್ರಧಾನಮಂತ್ರಿ, 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. 1964 ಪ್ರಧಾನಮಂತ್ರಿ ಆಗಿರ್ತಾರೆ. ಈತ ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಮತ್ತು 2014 ಸಂವಿಧಾನ 100 ಸರಿ ಬದಲಾವಣೆ, 100ಕ್ಕಿಂತ ಹೆಚ್ಚು ಸರಿ ಬದಲಾವಣೆ ಆಗಿದೆ. ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ. 100ಕ್ಕಿಂತ ಹೆಚ್ಚು ಅಮೆಂಡ್ಮೆಂಟ್ಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ನರೇಂದ್ರ ಮೋದಿ ಹೇಳೋರು. ಇವರು 100ಕ್ಕಿಂತ ಹೆಚ್ಚು ಸರಿ ಬದಲಾವಣೆ ಮಾಡಿದ್ರಲ್ರಿ. ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಸ್ವಾಮಿ, ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಬಂದಿದೆ, ಎಲ್ಲರೂ ತಿಳುವಳಿಕಸ್ಥರಾಗಿದ್ದಾರೆ. ನಿಮ್ಮ ಆಟ ನಡೆಯೋದಿಲ್ಲ, ಈ ಬೊಗಳೆ ಬಿಡೋದನ್ನೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳಬೇಕಾಗತ್ತೆ. ಬನ್ನಿ, ಇದ್ರ ಬಗ್ಗೆ ಇನ್ನೂ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗಬೇಕು ಅಂದರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ. ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಜನವರಿ 26ನೇ ತಾರೀಕು. ನೋಡಿ, 1950ನೇ ಇಸ್ವಿ ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರುತ್ತೆ. ಆದರೆ ಈ ನೆಹರು ಬೋಳಿನ ಕಾಳಿ ಮಾಡಿ ಹೆಂಗೋ ಪ್ರಧಾನಮಂತ್ರಿ ಆಗ್ಬಿಟ್ಟಿರ್ತಾರೆ. ಸಾಯೋವರೆಗೂ ಪ್ರಧಾನಮಂತ್ರಿ ಆಗ್ತಾರೆ. ಮಗಳಿಗೆ ಇಡ್ತಾರೆ, ಮೊಮ್ಮಕ್ಕಳಿಗೆ ಇಡ್ತಾರೆ, ಮರಿಮಕ್ಕಳಿಗೂ ಇಂಡೈರೆಕ್ಟಾಗಿ ಇಡ್ತಕ್ಕಂಥ ಪ್ರಸಂಗ ಬಂದಿದೆ. ಈ ರಿಮೋಟ್ ಕಂಟ್ರೋಲ್ ಅಧಿಕಾರ ನಡೆಸ್ತಾರಂತೆ ಅಂತ. ಏನಾಗಿದೆ, ಇಂತಹ ಪರಿಸ್ಥಿತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರಂತೆ ಹೇಳ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಸಂವಿಧಾನ ಬದಲಾವಣೆ ಆಗೋದು 1951 ಜನವರಿ ತಿಂಗಳಲ್ಲಿ. ನೋಡಿ, ಇನ್ನೂ 1 ವರ್ಷನೂ ಆಗಿರಲ್ಲ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಂಡು ಆಗಲೇ ಬದಲಾವಣೆ ತಂದಿರ್ತಾರೆ. ಈ ಬದಲಾವಣೆ ತಂದು ಪುಣ್ಯಾತ್ಮ
ಜವಾಹರ್ಲಾಲ್ ನೆಹರು ಯಾರು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನೋಡ್ತೀವಿ ನಾವು. ಮುಸಲ್ಮಾನರಂತೆ, ಆತ ಕಾಶ್ಮೀರಿ ಪಂಡಿತ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ಮೇಲೆ ಹೇಳಲ್ಪಟ್ಟ ಪ್ರಧಾನಮಂತ್ರಿ. ಅವ್ರದ್ದು ಹಿಡನ್ ಅಜೆಂಡಾ ಬೇರೆ ಇತ್ತು. ಅವರು ವಂಶ ಪಾರಂಪರ್ಯವಾಗಿ ಆಳ್ವಿಕೆ ಮಾಡಬೇಕಿತ್ತು. ಹಾಗಾಗಿ ಮಗಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಧಿಕಾರ ಬಿಟ್ಕೊಡ್ಬೇಕು. ಹಾಗಾಗಿ ಏನು ಮಾಡಿದವರು, ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು ಇದು ಮಾಡಿಬಿಟ್ರು. ಆ ಪುಣ್ಯಾತ್ಮ 1951ನೇ ಇಸ್ವಿನಲ್ಲಿ ಮೊದಲನೇ ಬಾರಿ ಸಂವಿಧಾನದಲ್ಲಿ ಬದಲಾವಣೆ ತರ್ತಾರೆ. ಆ ಬದಲಾವಣೆ ಏನು ಅಂತ ಹೇಳ್ತೀನಿ. ಅದು ಮೈಗೆಲ್ಲ ಬೆಂಕಿ ಹಚ್ಚಿದಂಗೆ ಆಗುತ್ತೆ. ಏನು ಅಂತಂದರೆ ಹಿಂದೂಗಳನ್ನೆಲ್ಲ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಥರ ನೋಡ್ತಕ್ಕಂಥ ಒಂದು ತಪ್ಪು ಕಲ್ಪನೆಯನ್ನು ಹೇಳ್ತಾರೆ ಸಂವಿಧಾನದ ಮುಖಾಂತರ, ಕಾನೂನಾತ್ಮಕವಾಗಿ ಇರ್ತಾರೆ. ಅಂಥ ಒಂದು ತಿದ್ದುಪಡಿನ ಮಾಡ್ತಾರೆ ಸಂವಿಧಾನದಲ್ಲಿ. ಎಂಥ ದುರದೃಷ್ಟ ಇದು, ಎಂಥ ದೌರ್ಭಾಗ್ಯ, ಎಂಥ ವಿಡಂಬನೆ. ನಮ್ಮ ಹಿಂದೂಗಳು ಗೊತ್ತಾಗಲೇ ಇಲ್ಲ. ಆಜಾದಿ ಕಾ ಅಮೃತ ಮಹೋತ್ಸವ ಅಂತ 65 ವರ್ಷ ಬೇಕಾಯಿತು. ನಮಗಿಂತ ಮುಟ್ಟಾಡಿಲ್ಲ ರೀ. ಇಂಜಿನಿಯರಿಂಗ್ ಜಾಸ್ತಿ ಓದಿದ್ದಾರೆ, ಮೆಡಿಕಲ್ ಜಾಸ್ತಿ ಓದಿದ್ದಾರೆ, ಎಲ್ಲೋ ಅಮೇರಿಕಕ್ಕೆ ಹೋಗ್ತಾರೆ, ಎಲ್ಲೋ ಇಂಗ್ಲೆಂಡ್ಗೆ ಹೋಗ್ತಾರೆ, ಎಲ್ಲೋ ಅಲ್ಲಿ ಪ್ರಧಾನಮಂತ್ರಿ ಆಗ್ಬಿಡ್ತಾರೆ, ಅಮೇರಿಕಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಬನ್ನಿರಿ, ಇಲ್ಲಿ ನಮ್ಮ ದೇಶದಲ್ಲಿ ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಥರ ನೋಡ್ಕೊತಾ ಇದ್ದಾರೆ. ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಅಲ್ಪಸಂಖ್ಯಾತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಗೋಮುಖ ವ್ಯಾಘ್ರ ಅಂತ ಹೇಳ್ತೀವಿ ನಾವು. ಹೋಲಿ ಹಸು ಮುಖ ಹಾಕ್ಕೊಂಡು ಹಸುಗಳ ಮಧ್ಯೆ ತಿನ್ನಕ್ಕೆ ನುಗ್ಬಿಡತ್ತಂತ. ಹಾಗೆ ಮುಸಲ್ಮಾನರು ಏನಾಗಿದ್ದಾರೆ, ಈ ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ, ಆತ ಹಿಂದೂ ಅಂತ ಹೇಳ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಅವರ ಸಂತತಿಯವರೇ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ. 65 ವರ್ಷಗಳಾಯಿತು, ಇನ್ನೂ ಸಹ ಹೊಸ ಆಟಗಳನ್ನ ಹಾಕ್ತಾರೆ. ಈ ಹೊಸ ಆಟಗಳೇನು ಅಂತಂದರೆ, ಇದುವರೆಗೂ ನಿರುದ್ಯೋಗ ಸಮಸ್ಯೆ, ಆಹಾರದ ಸಮಸ್ಯೆ ಇತ್ತು. ಅವೆರಡು ಸಮಸ್ಯೆ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಈ ಕರ್ನಾಟಕ ಭಾಗದಲ್ಲಿ ಮತ್ತು ಕೇರಳ ಭಾಗದಲ್ಲಿ ಮತ್ತು ತಮಿಳುನಾಡು ಭಾಗದಲ್ಲಿ, ಆಂಧ್ರ ಭಾಗದಲ್ಲಿ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಏನು ಅಂತಂದು ನರೇಂದ್ರ ಮೋದಿ ಬಂದರೆ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರಂತೆ. ನೋಡಿ, ಯಾರಾದರೂ ರೆಕಾರ್ಡ್ಸ್ನ ತೆಗೆದು ನೋಡ್ಬೋದು. 2014ವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ. 65 ವರ್ಷಗಳ ಕಾಲ ಹೆಚ್ಚು ಕಡಿಮೆ 100ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ. ಇದನ್ನು ತಿಳ್ಕೋಬೇಕು. ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ನರೇಂದ್ರ ಮೋದಿ ಬರ್ತಾರೆ. ನಿಮ್ಮ ಕತೆ ಏನು ರೀ, ಕಾಂಗ್ರೆಸ್ನವ್ರ ಕತೆ ಏನು ಅದು ಹೇಳಿ. 100ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನ ಬದಲಾವಣೆ ಮಾಡಿದ್ದೀರಿ. ನೀವೇ ಇದಕ್ಕೇನು ಉತ್ತರ ಕೊಡ್ತೀರಾ? ನೀವು ನರೇಂದ್ರ ಮೋದಿ ಬದಲಾವಣೆ ಮಾಡ್ತಾರಂತೆ ಅಂತ ಹೇಳ್ತೀರ. ಹೌದು, ಏನು ಕೆಟ್ಟದಿದೆ ಅದನ್ನು ತೆಗೆದುಹಾಕಬೇಕು, ನಾವು ಸಪೋರ್ಟ್ ಮಾಡ್ತೀವಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾವತ್ತು ಸಂವಿಧಾನ ನಿಂತ ನೀರಲ್ಲ. ನಿಂತ ನೀರು ಏನಾಗುತ್ತೆ, ಕೊಳತು ಹೋಗ್ತಾ ಬರುತ್ತೆ. ಹರಿಯೋ ನೀರನ್ನ ಮಾತ್ರ ನದಿ ನೀರು ಕುಡಿಯೋಕ್ಕೆ ಯೋಗ್ಯ ಅಂತ ಹೇಳ್ತೀವಿ. ಹಾಗೆ ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್. ಸಂವಿಧಾನ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕು ಅಂತಂದರೆ ಒಳ್ಳೆಯ ಉದ್ದೇಶಕ್ಕಾಗಿ ಬದಲಾವಣೆ ಆಗಬೇಕು. ನರೇಂದ್ರ ಮೋದಿಯವರಿಗೆ ಕರೆ ಕೊಡ್ತೀವಿ ನಾವು. ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್, ನಮಸ್ತೆ ಹಿಂದೂಸ್ತಾನ್ ಮೈಸೂರು ಈ ಚಾನಲ್ ಮುಖಾಂತರ ಸಂವಿಧಾನದಲ್ಲಿ ಏನೇನೋ ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಅಂತ ನೋಡಿಕೊಂಡು ದಬ್ಬಾಳಿಕೆ ಮಾಡ್ತಕ್ಕಂಥ ಅಂಶಗಳನ್ನ ಸೇರಿಸಿದ್ದಾರೆ. ಅದನ್ನೆಲ್ಲ ತೆಗೆದುಹಾಕಿ ಬನ್ನಿ. ಡೆಮಾಕ್ರಸಿ ಅಂತಂದರೆ ವಿಧಾನಸಭೆಯಲ್ಲಿ ಡೆಮಾಕ್ರಸಿ ಅಲ್ಲ, ಪಾರ್ಲಿಮೆಂಟಲ್ಲಿ ಡೆಮಾಕ್ರಸಿ ಅಲ್ಲ, ಗ್ರೌಂಡ್ ಝೀರೋನಲ್ಲಿ ಡೆಮಾಕ್ರಸಿ ಇರಬೇಕು. ಗ್ರೌಂಡ್ ಝೀರೋ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯನ್. ಏನು ಅಂಬೇಡ್ಕರ್ ಮಾಡಿದ್ರು, ಏನು BN ರಾವ್ ಮಾಡಿದ್ರು, ಏನು KM ವಂಶಿ ಮಾಡಿದ್ರು, ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ರು, ಏನು ರಾಜೇಂದ್ರ ಪ್ರಸಾದ್ ಮಾಡಿದ್ರು, ಇದೆಲ್ಲ ಸಂವಿಧಾನ ಭಾಳ ಉತ್ತಮವಾದದ್ದು. ಇದನ್ನು ಮೂಲವಾಗಿ ಇಟ್ಕೊಂಡು ವಿ ದ ಪೀಪಲ್ ಗ್ರೌಂಡ್ ಝೀರೋನಲ್ಲಿ ನಾವು ಇವತ್ತು ಸಹ 72ರಿಂದ 75% ಹಿಂದೂಗಳಿದ್ದೀವಿ ಇಡೀ ಇಂಡಿಯಾ ದೇಶದಲ್ಲಿ. ನಮ್ಮ ಆಶಯಗಳಿಗೆ ಪೂರಕವಾದಂಥ, ನಮ್ಮ ಸ್ವಾವಲಂಬನೆಯನ್ನು ಎತ್ತಿ ಹಿಡಿತಕ್ಕಂಥ, ನಮ್ಮ ಸ್ವಾಭಿಮಾನವನ್ನು ಎತ್ತಿ ಹಿಡಿತಕ್ಕಂಥ ಸಂವಿಧಾನ ಆಗಬೇಕು. ನಮ್ಮ ಮನೆ ಇದು ಹಿಂದೂಸ್ತಾನ ನಮ್ಮ ಮನೆ ವ್ಯಾಪ್ತಿ ದೊಡ್ಡದು ಮಾಡಿದ್ರೆ ದೇಶ ಆಗುತ್ತೆ. ನಾವೆಲ್ಲಿಗೆ ಹೋಗಬೇಕು? ಪ್ರಪಂಚದಲ್ಲಿ ಕ್ರಿಶ್ಚಿಯನ್ರಿಗೆ ಏನಾದರೂ ಸೇಫ್ ಜಾಗ ಬೇಕು ಅಂದ್ರೆ 100ಕ್ಕಿಂತ ಹೆಚ್ಚು ದೇಶಗಳಿವೆ. ಮುಸಲ್ಮಾನರಿಗೆ ಸೇಫ್ ಜಾಗ ಬೇಕು ಅಂದ್ರೆ 50ಕ್ಕಿಂತ ಹೆಚ್ಚು ಜಾಸ್ತಿ ದೇಶಗಳಿವೆ. ಹಿಂದೂಗಳು ಏನಾದ್ರು ಸೇಫ್ ಜಾಗ ಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು? ನಾವು ನೇಣು ಹಾಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಡೆಮಾಕ್ರಸಿಯಲ್ಲಿ ಇದ್ದೀವಿ ನಾವು ಮತ್ತು ಸಿವಿಲೈಸೆಡ್ ಸೊಸೈಟಿನಲ್ಲಿ. ಆ ದೃಷ್ಟಿಯಿಂದ ಬನ್ನಿ, ಇದು ನಮ್ಮ ದೇಶ, ಇದು ನಮ್ಮ ಮನೆ. ನಮ್ಮ ಮನೆಯಲ್ಲಿ ನಮಗೆ ಬೇಕಾದಂಥ ಕಾನೂನುಗಳ ರಚನೆ ಆಗಬೇಕು. ಆ ದೃಷ್ಟಿಯಿಂದ ನಮ್ಮನ್ನು ಹಿಂದೂಸ್ತಾನ ಅಂತ ಕರಿಬೇಕು. ಮತ್ತು ಯಾವಾಗ ಪಾಕಿಸ್ತಾನ ಮಾಡ್ಕೊಟ್ಬಿಡಿ, ಮುಸಲ್ಮಾನರಿಗೆ ಬಿಟ್ಟು ಹೋಗಿ ಅಂತ ಹೇಳೋದಿಲ್ಲ. ಯಾಕೆಂದರೆ ವಸುದೈವ ಕುಟುಂಬಕಂ ಅಂತ ಹೇಳೋರು. ಆ ದೃಷ್ಟಿಯಿಂದ ಹಿಂದೂಗಳಿಗೆ ಪೂರ್ವಕವಾದಂಥ, ಹಿಂದೂಗಳ ಆಶಯಗಳಿಗೆ ಸ್ಪಂದಿಸ್ತಕ್ಕಂಥ, ಹಿಂದೂಗಳ ಸ್ವಾಭಿಮಾನವನ್ನು ಹೆಚ್ಚು ಮಾಡತಕ್ಕಂಥ, ಹಿಂದೂಗಳ ಆತ್ಮಗೌರವವನ್ನು ಹೆಚ್ಚು ಮಾಡತಕ್ಕಂಥ ಕಾರ್ಯಗಳು ನಡೀಬೇಕು. ಅದಕ್ಕೆ ಪೂರಕವಾದ ಸಂವಿಧಾನ ರಚನೆ ಆಗಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.